ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಕುಂಬಳಕಾಯಿ ಹಲ್ವಾ ಯಾವ ಥರ ಮಾಡಬೇಕು ನೋಡೋಣ ಬನ್ನಿ. ಸೊ ಇಂಗ್ರೀಡಿಯೆಂಟ್ಸ್ ನಿಂತ್ಕೊಳ್ಳಿ. ಇಲ್ಲಿ ಹಾಲು, ತುಪ್ಪ, ಸಕ್ಕರೆ, ಕುಂಬಳಕಾಯಿ ತುರಿದಿರೋದು, ಆಮೇಲೆ ಡ್ರೈ ಫ್ರೂಟ್ಸು. ಸೊ ಇದು ಒಂದು ಬಾಣಲೆ ಕುಂಬಳಕಾಯಿನ ಕುಕ್ ಮಾಡೋಕ್ಕೆ, ಇದು ಒಂದು ಬಾಣಲೆ ಹಾಲಿನ ಕುಕ್ ಮಾಡೋಕ್ಕೆ. ಸೊ ಇವಾಗ ನಾನು 1/2 ಲೀಟರು ನಂದಿನಿ ಹಾಲು ತೊಗೊಂಡಿದ್ದೀನಿ, ಬ್ಲೂ ಪ್ಯಾಕೆಟು. ನೀವು ಬೇಕಾದರೆ ಆರೆಂಜ್ ತೊಗೋಬೋದು, ಗಟ್ಟಿರೋದು ತೊಗೋಬೋದು. ಇದನ್ನು ನಾವು ಒಂದು ಬಾಣಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುಕ್ ಮಾಡಬೇಕು. ಇದನ್ನು ಕೆಲವೊಬ್ಬರು ಹಲ್ವಾದಲ್ಲಿ ಡೈರೆಕ್ಟ್ ಹಾಕ್ತಾರೆ. ನಾನು ಇದನ್ನು ಸೆಪ್ರೇಟಾಗಿ ಕುಕ್ ಮಾಡಿ ಒಂದು ಥಿಕ್ ಫಾರ್ಮಲ್ಲಿ ತೊಗೊಂಡು ಬಂದು ಅದನ್ನು ಮಿಕ್ಸ್ ಮಾಡ್ತೀನಿ. ಸೊ ಅದು ಸೈಮಲ್ಟೇನಿಯಸ್ಲಿ ನಾವು ಕುಕ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಸೈಡ್ ಬೈ ಸೈಡು. ಈ ಸೈಡಲ್ಲಿ ಇವಾಗ ನಾವು ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿ 10, ಗೋಡಂಬಿ 10, ಒಂದು ಬ್ರೌನ್ ಕಲರ್ಗೆ ಬರುವ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಣ ದ್ರಾಕ್ಷಿ, ಕರಿ ದ್ರಾಕ್ಷಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬೇರೆ ಬೇರೆ ಯಾವ ಬೇಕಾದ್ದು ಡ್ರೈ ಫ್ರೂಟ್ಸನ್ನು ಇದರಲ್ಲೇ ಹಾಕ್ಬಹುದು. ಸೊ ಇವಾಗ ಚೆನ್ನಾಗಿ ಬ್ರೌನ್ ಆಗಿದೆ, ತೆಗೆದುಬಿಟ್ಟು ಇದರಲ್ಲಿ ಇವಾಗ ನಾನು 1/2 kg ಎಲ್ಲೋ ಕುಂಬಳಕಾಯಿನ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ, ಬಟ್ ಎಲ್ಲೋ ಕುಂಬಳಕಾಯಿನೇ ಯೂಸ್ ಮಾಡಿ. ಅದು ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ, ನೀವು ಟೇಸ್ಟ್ ಮಾಡ್ಬೋದು. ಆಮೇಲೆ ಹೆಲ್ದಿಯಾಗಿಯೂ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಇದನ್ನು ಕುದಿಸ್ಬಿಟ್ಟು ಕೊಡ್ತಾರೆ, ಹಲ್ವಾ ಅಲ್ಲ, ಕುಂಬಳಕಾಯಿನ ಕುದಿಸ್ಬಿಟ್ಟು ಕೊಡ್ತಾರೆ. ಸೊ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಈ ಕಡೆ ನಾವು ಹಾಲನ್ನು ಹೈ ಫ್ಲೇಮಲ್ಲಿ ಬಿಸಿ ಸುತ್ತಾನೇ ಇರಬೇಕು. ಇದನ್ನು ಥಿಕ್ ಮಾಡಬೇಕು, ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಥಿಕ್ ಮಾಡಬೇಕು. ಈ ಕಡೆ ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಪ್ಪ ಹಾಕಿ. ಸೊ ಕುದ್ಲಿಕ್ಕೆ ಬಿಡಿ 1 ರಿಂದ 2 ನಿಮಿಷ. ಬಟ್ ಎವ್ರಿ ಟೈಮ್ ಚೆಕ್ ಮಾಡ್ತಾ ಇರಬೇಕು, ಅದು ಕೆಳಗಡೆ ಸುಡಬಾರ್ದು. ಈ ಕಡೆಯೂ ಮಿಲ್ಕ್ ಕಂಟಿನ್ಯೂ ಆಗಿ ಚೆಕ್ ಮಾಡ್ತಾ ಇರಿ, ಅದು ಥಿಕ್ನೆಸ್ ಫಾರ್ಮ್ ಬರಬೇಕು. ಬಿಸಿ ಮಾಡಿ ಇಡೋದಲ್ಲ, ಅದನ್ನು ಕಂಪ್ಲೀಟಾಗಿ ಸುತ್ತಾ ಇದ್ದರೆ ಥಿಕ್ನೆಸ್ ಫಾರ್ಮ್ ಬರುತ್ತೆ. ಈ ಕಡೆಯೂ ಚೆನ್ನಾಗಿ ನೀವು ಫುಲ್ಲು ಗ್ರೇಟೆಡ್ ಏನು ಪಂಪ್ಕಿನ್ ಇದೆ, ಕುಂಬಳಕಾಯಿ ಇದೆ, ಚೆನ್ನಾಗಿ ಇದನ್ನು ಕುಕ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರು. ಸೊ ಎಲ್ಲೋ ಪಂಪ್ಕಿನ್ನೇ ಯೂಸ್ ಮಾಡಿ. ಇದನ್ನು 1/2 kg ನಾನು ತೊಗೊಂಡಿದ್ದೀನಿ, ನಿಮ್ಗೆ ಬೇಕಾದಷ್ಟು ನೀವು ತೊಗೋಬೋದು. ಬಟ್ ಇದನ್ನು ನಾವು ಶುಗರಲ್ಲಿನೂ ಕುಕ್ ಮಾಡಬೇಕು. ಆಮೇಲೆ ತೆಕ್ಕಾಗಿದ್ದ ಹಾಲನ್ನು ಹಾಕಿಬಿಟ್ಟು ಕುದಿಸಬೇಕು. ಸೊ ಇವಾಗ ಶುಗರ್ ಹಾಕ್ಕೊಳ್ಳಿ, ಒಂದು 1/2 ಕಪ್ ಶುಗರು. ನಿಮ್ಗೆ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಮತ್ತೆ ಇದು ನೀರು ಬಿಡುತ್ತೆ. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಹಲ್ವಾ ಇರುತ್ತೆ ಅಂತ. ಸೊ ನೋಡಿ ಥಿಕ್ನೆಸ್ಸು ತುಂಬ ಜ್ಯೂಸಿಯಾಗಿ ಬಂದಿದೆ. ಇವಾಗ ಇಲ್ಲಿ ನಾವು ಹಾಲನ್ನು ಕಂಟಿನ್ಯೂ ಆಗಿ ಸ್ಟಿಯರ್ ಮಾಡ್ತಾ ಇರಬೇಕು, ಅದು ಥಿಕ್ಕಾಗಿ ಬರಬೇಕು. ಅಲ್ಲಿ ತನಕ ನಾವು ಸ್ಟಿಯರ್ ಮಾಡಿ ಬರ್ತಾ ಇರಬೇಕು. ಈ ಕಡೆ ಜ್ಯೂಸ್ ಚೆನ್ನಾಗಿ ಬಿಟ್ಟಿದೆ, ಹೈ ಫ್ಲೇಮ್ ಇಟ್ಕೊಳ್ಳಿ. ಜ್ಯೂಸ್ ಚೆನ್ನಾಗಿ ಡ್ರೈ ಆಗೋ ತನಕ ನಾವು ಬಿಡಬೇಕು ಇದರಲ್ಲಿ. ಸೊ ಆಲ್ಮೋಸ್ಟ್ ಜ್ಯೂಸ್ ಡ್ರೈ ಆಗಿದೆ. ಇವಾಗ ಥಿಕ್ಕಾಗಿದ್ದ ಹಾಲನ್ನು ಇದನ್ನು ಮಿಕ್ಸ್ ಮಾಡಿ. 1/2 ಲೀಟರ್ ಹಾಲು ತೊಗೊಂಡಿದ್ದೆ, ಓನ್ಲಿ 150 ಗ್ರಾಮ್ ಉಳಿದಿದೆ. ಇನ್ನೂ ಥಿಕ್ ಮಾಡ್ಬೋದು ನೀವು ಹಾಲನ್ನು, ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಖೋವಾ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ಇದು ಏಲಕ್ಕಿ ಒಂದು 5 ರಿಂದ 7 ಏಲಕ್ಕಿ ತೊಗೋಬೋದು. ಸೊ ಚೆನ್ನಾಗಿ ಕೊಟ್ಬಿಟ್ಟು ತೊಗೊಳ್ಳಿ. ಆಮೇಲೆ ಇವು ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡಿ ಇಟ್ಟಿರೋದು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಕುದ್ದಿದೆ, ಇನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಶುಗರ್ ತುಂಬಾ ಕಮ್ಮಿ ಹಾಕ್ಬೋದು, ಯಾಕಂದರೆ ಇದು ಸ್ವೀಟೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಟೆಕ್ಸ್ಚರ್ ಬಂದಿದೆ. ಡೆಫಿನೆಟಾಗಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಲಾಟ್. ಬಾಯ್.